ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸಮಾಜ ವಿಜ್ಞಾನ ವಿಷಯದ ಭಾಗ 2ರ ಪಠ್ಯ ಪುಸ್ತಕದ ಇತಿಹಾಸದ ಕಡೆಯ ಪಾಠ ಸ್ವಾತಂತ್ರ್ಯೋತ್ತರ ಭಾರತ. ಈ ಪಾಠದ ಮೇಲೆ ಒಟ್ಟು 25 ಬಹು ಆಯ್ಕೆ ಪ್ರಶ್ನೆಗಳನ್ನು ತಂದಿದ್ದೀನಿ. ಇಲ್ಲಿಗೆ ಭಾಗ 1 ಮತ್ತು ಭಾಗ 2ರ ಇತಿಹಾಸದ ಎಲ್ಲ ಪಾಠಗಳು ಮುಗಿದಾಯಿತು. ಸೊ ಇನ್ನು ಮುಂದೆ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಭೂಗೋಳ, ವ್ಯವಹಾರ ಅಧ್ಯಯನದ ಬಗ್ಗೆ ನೋಡೋಣ. ಹೋಪ್ 2-3 ದಿನದಲ್ಲಿ ಎಲ್ಲಾನು ನಿಮ್ಮ ಪೋರ್ಷನ್ ಅನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತು ಸ್ವಾತಂತ್ರ್ಯೋತ್ತರ ಭಾರತ ಅಂತಕ್ಕಂಥ ಪಾಠದ 25 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿನ ವಿಡಿಯೋಗಳನ್ನು ನೋಡಿದ್ರೆ ಮೇಲೆ ಒಂದು ಐಕಾರ್ಡ್ ಅಲ್ಲಿ ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ, SSLC ಸೋಷಿಯಲ್ ಸೈನ್ಸ್ MCQ ಅಂತ. ಅದನ್ನು ಒತ್ತಿ ತಾವುಗಳು ನೋಡಬಹುದು. ಶುರು ಮಾಡೋಣ. ಸ್ವಾತಂತ್ರ್ಯೋತ್ತರ ಭಾರತ ಅಧ್ಯಾಯದ 25 ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಯಾರು? ಸೊ ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಆಗಿದ್ರು ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 2, ಭಾರತದ ಪ್ರಥಮ ಗೃಹ ಮಂತ್ರಿ ಯಾರು? ಭಾರತದ ಪ್ರಥಮ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರಿಯಾದ ಉತ್ತರ. ಪ್ರಶ್ನೆ 3, ಸ್ವತಂತ್ರ ಭಾರತದ ಪ್ರಪ್ರಥಮ ರಾಷ್ಟ್ರಾಧ್ಯಕ್ಷರು ಕೇಳಿದ್ದಾರೆ, ಮೊದಲ ರಾಷ್ಟ್ರಪತಿ ಕೇಳಿದ್ದಾರೆ. ಸರಿಯಾದ ಉತ್ತರ ಇತ್ತು ಎಸ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಪ್ರಥಮ ರಾಷ್ಟ್ರಾಧ್ಯಕ್ಷರು. ಪ್ರಶ್ನೆ 4, ರಾಜ್ಯ ಪುನರ್ವಿಂಗಡಣಾ ಕಾನೂನು ಯಾವಾಗ ಜಾರಿಗೆ ಬಂದಿತು? 1956ರಂದು ರಾಜ್ಯಗಳ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬಂತು. ಪ್ರಶ್ನೆ 5, ಭಾರತ ಒಕ್ಕೂಟವನ್ನು ಸೇರಲು ನಿರಾಕರಿಸಿದ ದೇಶೀಯ ಸಂಸ್ಥಾನಗಳು ಯಾವುವು? ಹೈದರಾಬಾದ್, ಜುನಾಗಢ್, ಜಮ್ಮು ಕಾಶ್ಮೀರ್. ಈ 3 ಸಂಸ್ಥಾನಗಳು ಭಾರತದ ಒಕ್ಕೂಟದಲ್ಲಿ ಪ್ರಾರಂಭದಲ್ಲಿ ಸೇರ್ಲಿಕ್ಕೆ ನಿರಾಕರಣೆಯನ್ನ ಮಾಡಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳು ಹೈದರಾಬಾದ್, ಜುನಾಗಢ್, ಜಮ್ಮು ಕಾಶ್ಮೀರ್. ಪ್ರಶ್ನೆ 6, ಸಂವಿಧಾನ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಅಂತ ಕರಿತೀವಿ. ಪ್ರಶ್ನೆ 7, 42ನೇ ತಿದ್ದುಪಡಿ ಪ್ರಕಾರ ಯಾವ 2 ಪದಗಳನ್ನು ಭಾರತ ಸಂವಿಧಾನಕ್ಕೆ ಸೇರಿಸಿದ್ದಾರೆ? ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ ಮುಖ್ಯವಾಗಿ 2 ಪದಗಳನ್ನು ಸೇರಿಸ್ತಾರೆ. ಒಂದು ಜಾತ್ಯತೀತ, 2 ಸಮಾಜವಾದಿ. ಈ 2 ಪದಗಳನ್ನು 42ನೇ ತಿದ್ದುಪಡಿ ಮಾಡುವುದರ ಮೂಲಕ ಸಂವಿಧಾನಕ್ಕೆ ಸೇರಿಸ್ತಾರೆ. ಪ್ರಶ್ನೆ 8, ಭಾರತದ ಉಕ್ಕಿನ ಮನುಷ್ಯ ಎಂದು ಪ್ರಸಿದ್ಧರಾದವರು ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನು ಏನಂತ ಕರೀತಾರಪ್ಪ ಅಂದ್ರೆ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಪ್ರಶ್ನೆ 9, ವಲ್ಲಭಭಾಯಿ ಪಟೇಲರು ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾಗಿದ್ದಾರೆ ಏಕೆ? ಏತಕ್ಕಾಗಿ ಇವರನ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಅಂದ್ರೆ ಅವರು ದೇಶೀಯ ಸಂಸ್ಥಾನಗಳ ವಿಲೀನ ಕಾರ್ಯವನ್ನ ಯಶಸ್ವಿಗೊಳಿಸಿದರು. ಕೆಲವೊಂದಿಷ್ಟು ದೇಶೀಯ ಸಂಸ್ಥಾನಗಳು ವಿಲೀನದಲ್ಲಿ ಬಹಳಷ್ಟು ಹಿಂದೇಟು ಹಾಕ್ತಾ ಇದ್ದವು. ಅವೆಲ್ಲವುಗಳನ್ನ ಒಗ್ಗೂಡಿಸಿ ಅಖಂಡ ಭಾರತ ಒಕ್ಕೂಟವನ್ನು ಸ್ಥಾಪಿಸಲಿಕ್ಕೆ ಕಾರಣೀಕರ್ತರಾದವರೇ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅದಕ್ಕಾಗಿ ಅವರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಪ್ರಶ್ನೆ 10ಕ್ಕೆ ಹೋಗೋಣ. ಬಂಗಾಳದಿಂದ ಬಂದ ಬಹುತೇಕ ನಿರಾಶ್ರಿತರು ಬಂಗಾಳದಲ್ಲಿ ಮಾತ್ರ ನೆಲೆಯೂರಲು ಪ್ರಯತ್ನಿಸಿದರು ಏಕೆ? ಸರಿಯಾದ ಉತ್ತರ ಇತ್ತು, ಅವರಿಗೆ ಬಂಗಾಳಿ ಭಾಷೆ ಮಾತ್ರ ಪರಿಚಯವಿತ್ತು. ಸೊ ಅದ ಕಾರಣ ಬಂಗಾಳದಿಂದ ಬಂದಿರತಕ್ಕಂಥ ಬಹುತೇಕ ನಿರಾಶ್ರಿತರು ಬಂಗಾಳದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ನೆಲೆ ಊರಿದ್ರು. ಪ್ರಶ್ನೆ 11ಕ್ಕೆ ಹೋಗೋಣ. ಭಾರತವು ತಾನು ಪಡೆದ ಸ್ವಾತಂತ್ರ್ಯವನ್ನ ದೆಹಲಿಯಲ್ಲಿ ಆಚರಿಸಿ ಸಂಭ್ರಮಿಸುತ್ತಿದ್ದ ಸಂದರ್ಭದಲ್ಲಿ ಗಾಂಧೀಜಿಯವರು ನೌಕಲಿಯಲ್ಲಿದ್ದರು ಏಕೆಂದರೆ? ನೋಡಿ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಗಾಂಧೀಜಿಯವರು ನೌಕಾಲಿಯಲ್ಲಿ ಇದ್ರು ಏಕೆ ಅಂತ ಕೇಳಿದ್ದಾರೆ. ಸೊ 11ರ ಉತ್ತರ ಗಲಭೆಗೊಳಗಾದ ಸಂತ್ರಸ್ತರನ್ನ ಸಾಂತ್ವನ ಮಾಡಲು. ಸೊ ಆಗಿನ ಸ್ವಾತಂತ್ರ್ಯ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕಾಗಿ ನೌಕಾಲಿಯಲ್ಲಿ ಗಾಂಧೀಜಿಯವರು ಇದ್ರು. ಗಲಭೆಗೊಳಗಾದ ಸಂತ್ರಸ್ತರನ್ನ ಸಾಂತ್ವನ ಮಾಡಲು ಗಾಂಧೀಜಿಯವರು ನೌಕಾಲಿಯಲ್ಲಿ ಇದ್ರು. ಪ್ರಶ್ನೆ 12, ಭಾರತ ಸ್ವತಂತ್ರ ಪಡೆದಾಗ ಜಮ್ಮು ಕಾಶ್ಮೀರದ ರಾಜ್ಯ ಯಾರಾಗಿದ್ರು? ಹರಿಸಿಂಗ್. ಸೊ ಈತ ಏನಾಗಿದ್ದಪ್ಪ ಅಂದ್ರೆ ಜಮ್ಮು ಕಾಶ್ಮೀರದ ರಾಜ್ಯ ಆಗಿದ್ದ ಭಾರತ ಸ್ವಾತಂತ್ರ್ಯ ಪಡೆದಾಗ. ಪ್ರಶ್ನೆ 13, ಪಾಕಿಸ್ತಾನ ಸೇನೆ ಕಾಶ್ಮೀರದ ಮೇಲೆ ಆಕ್ರಮಣ ಮಾಡಿದಾಗ ಭಾರತೀಯ ಸೇನೆ ಅಲ್ಲಿಗೆ ಪ್ರವೇಶಿಸುವಂತಿಲ್ಲ ಏಕೆ? ಪ್ರಶ್ನೆ ನೋಡಿ, ಪಾಕಿಸ್ತಾನ ಸೇನೆ ಕಾಶ್ಮೀರದ ಮೇಲೆ ಆಕ್ರಮಣ ಮಾಡಿದಾಗ್ಯೂ
ಭಾರತೀಯ ಸೇನೆ ಅಲ್ಲಿಗೆ ಪ್ರವೇಶಿಸುವಂತಿಲ್ಲ, ಕಾರಣ ಏನು ಅಂತ ಕೇಳಿದ್ದಾರೆ. ಹರಿಸಿಂಗ್ ಭಾರತ ಒಕ್ಕೂಟಕ್ಕೆ ಸೇರಲು ಸಮ್ಮತಿಸಿರಲಿಲ್ಲ. ಸೊ ಇದೇ ಕಾರಣ. ಸೊ ಭಾರತೀಯ ಸೇನೆ ಅಲ್ಲಿಗೆ ಪ್ರವೇಶವನ್ನು ಪಡೆಯಲಿಲ್ಲ. 14 ಭಾರತಕ್ಕೆ ಮೊದಲು ಆಗಮಿಸಿ ಕೊನೆಗೆ ನಿರ್ಗಮಿಸಿದ ಯುರೋಪಿಯನ್ನರು. ನೋಡಿ, ಭಾರತಕ್ಕೆ ಮೊದಲಿಗೆ ಬರ್ತಿರ್ತಕ್ಕಂಥ ಒಂದು ಯುರೋಪಿಯನ್ನರು, ಲಾಸ್ಟಿಗೆ ಹೋಗಿರ್ತಕ್ಕಂಥ ಯುರೋಪಿಯನ್ನರೇ ಪೋರ್ಚುಗೀಸರು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಪ್ರಶ್ನೆ 15ಕ್ಕೆ ಹೋಗೋಣ. ಭಾಷೆಯ ಆಧಾರದ ಮೇಲೆ ರಚನೆಯಾದ ಭಾರತದ ಮೊದಲ ರಾಜ್ಯ ಯಾವುದು? ಭಾರತದಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ಆಯಿತು. ಅದರಲ್ಲಿ ಭಾಷೆಯ ಆಧಾರದ ಮೇಲೆ ರಚನೆಯಾಗಿರ್ತಕ್ಕಂಥ ಭಾರತದ ಮೊದಲ ರಾಜ್ಯ ಕೇಳಿದ್ದಾರೆ. ಸೊ ವಿಶಾಲಾಂಧ್ರ ಅಂತಕ್ಕಂಥದ್ದು ಸರಿ ಉತ್ತರ. 16 ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ಫಜಲ್ ಅಲಿ. ಇವರಿದಾರಲ್ಲ, ಡಾಕ್ಟರ್ ಫಜಲ್ ಅಲಿ ಅವರೇ ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರು ಆಗಿದ್ದರು. 17 ವಿಶಾಲಾಂಧ್ರ ರಚನೆಗಾಗಿ 58 ದಿನಗಳ ಕಾಲ ಉಪವಾಸವನ್ನ ಮಾಡಿ ಹಸು ನೀಗಿದ ಹೋರಾಟಗಾರ ಯಾರು? ನೋಡಿ, ತಮ್ಮದೇ ಆಗಿರ್ತಕ್ಕಂಥ ರಾಜ್ಯ ಬೇಕು ಅಂತ ಹಠಕ್ಕಿಟ್ಟು ಸೊ ವಿಶಾಲಾಂಧ್ರ ರಚನೆಗಾಗಿ 58 ದಿನ ಉಪವಾಸ ಮಾಡ್ತಾರೆ, ಕೊನೆಗೆ ಹಸು ನೀಗ್ತಾರೆ. ಆ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಅವರೇ ಇದ್ರು ಎಸ್ ಪೊಟ್ಟಿ ಶ್ರೀರಾಮಲು ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಪ್ರಶ್ನೆ 18 ವಿಶಾಲ ಮೈಸೂರು ರಾಜ್ಯವು ಕರ್ನಾಟಕ ಎಂದು ಮರುನಾಮಕರಣ ಆದದ್ದು ಯಾವಾಗ? 1973 ನವೆಂಬರ್ 1. ಸೊ ಈ ತಾರೀಕಿಗೆ ಸೊ ಮೊದಲು ವಿಶಾಲ ಮೈಸೂರು ಅಂತಿದ್ರು, ಅದನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ. ಪ್ರಶ್ನೆ 19 ಹೈದರಾಬಾದ್ನಲ್ಲಿರ್ತಕ್ಕಂಥ ನಿಜಾಮನ ಕ್ರೂರ ಪಡೆ ಯಾವುದು? ಸೊ ಹೈದರಾಬಾದ್ ನಿಜಾಮ ಒಂದು ಕ್ರೂರ ಪಡೆಯನ್ನು ಸ್ಥಾಪಿಸಿಕೊಂಡಿದ್ದ. ಅದರ ಹೆಸರು ಬಂದ್ಬಿಟ್ಟು ಎಸ್ ರಜಾಕಾರರು ಅಂತ. ಇದು ಹೈದರಾಬಾದಿನ ನಿಜಾಮನ ಕ್ರೂರ ಪಡೆಯ ಹೆಸರು. ಪ್ರಶ್ನೆ 20 ನೋಡಿ. ಪಾಕ್ ಆಕ್ರಮಿತ ಪ್ರದೇಶ ಎಂದು ಕರೆಯಲಾಗುವ ಪ್ರದೇಶ ಯಾವುದು? ಸೊ ಬಹಳ ಕಡೆ ಏನಂತಾರಬೇಕಂದ್ರೆ ಪಾಕ್ ಆಕ್ರಮಿತ ಪ್ರದೇಶ ಅಂತ ಕರೀತಾರೆ. ಹಾಗಾದ್ರೆ ಅದು ಯಾವ ಭಾಗ? ಎಸ್, ಅದು ಇತ್ತು ಕಾಶ್ಮೀರದ ವಾಯವ್ಯ ಭಾಗ. ನೆನಪಿಟ್ಕೊಡ್ರಿ, ಈ ಕಾಶ್ಮೀರ ರಾಜ್ಯದ ವಾಯವ್ಯ ಭಾಗಕ್ಕೇನೆ ಪಾಕ್ ಆಕ್ರಮಿತ ಪ್ರದೇಶ ಅಂತ ಕರೀತಾರೆ. 3 to 21 ಕ್ವಶನ್. 21 ದೇಶ ವಿಭಜನೆಯ ಜೊತೆಯಲ್ಲೇ ದೇಸಿ ಸಂಸ್ಥಾನಗಳಿಗೆ ಬ್ರಿಟಿಷರು ಈ ಅವಕಾಶಗಳನ್ನು ತೆರೆದಿಟ್ಟರು. ನೋಡಿ, ದೇಶ ವಿಭಜನೆ ಜೊತೆಯಲ್ಲೇ ಈ ದೇಸಿ ಸಂಸ್ಥಾನಗಳಿಗೆ ಬ್ರಿಟಿಷರು ಕೆಲವೊಂದಿಷ್ಟು ಅವಕಾಶಗಳನ್ನು ಕೊಡ್ತಾರೆ. ಅದು ಯಾವುವು? ಮೇಲಿನ ಎಲ್ಲವೂ ಅವಕಾಶಗಳು ಏನು? ಭಾರತಕ್ಕೆ ಒಕ್ಕೂಟಕ್ಕೆ ಸೇರಬಹುದು, ಪಾಕಿಸ್ತಾನಕ್ಕೆ ಸೇರಬಹುದು, ಯಾವುದೇ ದೇಶಕ್ಕೂ ಸೇರ್ಪಡೆಯಾಗದೆ ಸ್ವತಂತ್ರರಾಗಬಹುದು ಅಂತಕ್ಕಂಥ 3 ಆಯ್ಕೆಗಳನ್ನು ಬ್ರಿಟಿಷರು ನಮ್ಮ ದೇಶದಲ್ಲಿರ್ತಕ್ಕಂಥ ದೇಸಿ ಸಂಸ್ಥಾನಗಳಿಗೆ ಕೊಟ್ಟಿದ್ರು. 22ಕ್ಕೆ ಹೋಗೋಣ. ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳು, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಇದಾವೆ? ನೆನಪಿಟ್ಕೊಡ್ರಿ, 28 ರಾಜ್ಯ ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳು ಪ್ರಸ್ತುತವಾಗಿ ಭಾರತದಲ್ಲಿ ಇದಾವೆ. 23 1947ರಲ್ಲಿ ಭಾರತದಲ್ಲಿ ಒಟ್ಟು ಎಷ್ಟು ದೇಶೀಯ ಸಂಸ್ಥಾನಗಳು ಇದ್ದವು? ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದಲ್ಲ, ಆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಎಷ್ಟು ದೇಶೀಯ ಸಂಸ್ಥಾನಗಳು ಇದ್ವು ಅಂತಂದ್ರೆ 562 ದೇಶೀಯ ಸಂಸ್ಥಾನಗಳು ಭಾರತದಲ್ಲಿ ಇದ್ದವು. 24 ಪಾಂಡಿಚೇರಿ ಯಾರ ವಸಾಹತು ಆಗಿತ್ತು? ಸೊ ಪಾಂಡಿಚೇರಿ ಫ್ರೆಂಚರ ವಸಾಹತು ಆಗಿತ್ತು. ವಿದ್ಯಾರ್ಥಿಗಳೇ, ಈ ಒಂದು ಪಾಠದ ಸ್ವಾತಂತ್ರ್ಯೋತ್ತರ ಭಾರತ ಅಂತಕ್ಕಂಥ ಪಾಠದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ನಮ್ಮ 2 ಯೂಟ್ಯೂಬ್ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ. ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಸೊ ಬೆಟರ್ ಅಂದರೆ ಏನಪ್ಪಾ ಅಂತಂದರೆ ವಿಡಿಯೋವನ್ನು ನೋಡ್ತೀರಾ, ಆದರೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ, ಆಮೇಲೆ ಇನ್ನಷ್ಟು ನಿಮ್ಮ ಬೇರೆ ಬೇರೆ ಗೆಳೆಯರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಯಾಕಂದರೆ ನಮ್ಮ ಹೇಳುವಕ್ಕಿಂತನೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಗೆಳೆಯರ ಬಳಗದಲ್ಲಿ ಶೇರ್ ಮಾಡ್ತಕ್ಕಂಥದ್ದು ಅದು ನಿಮ್ಮ ಮೇಲೆ ಇದೆ. ಸೊ ಹೋಪ್ ನಮ್ಮ ಎಲ್ಲ ವಿಷಯಗಳ ವಿಡಿಯೋಗಳಿದ್ದಾವೆ, ಗಣಿತವನ್ನು ಬಿಟ್ಟು ಎಲ್ಲ ವಿಷಯಗಳ ವಿಡಿಯೋಗಳನ್ನು 2 ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಅದು ಸ್ಮಾರ್ಟ್ ವರ್ಕ್ ಮತ್ತು ಸ್ಟಡಿ ವಿತ್ ಪರಶುರಾಮ್. ಸೊ ಇವತ್ತು ಸ್ವತಂತ್ರೋತ್ತರ ಭಾರತದ ಪಾಠದ ಕಡೆಯ ಪ್ರಶ್ನೆ ಇತ್ತು. ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶ ಯಾವಾಗ ಆಯಿತು? ಅದು ಆಯಿತು 1963ರಲ್ಲಿ ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶ ಆಯಿತು. ಸೊ ಹೋಪ್ ಈ 25 ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿದ್ದವು. ತಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ. ಥ್ಯಾಂಕ್ ಯು.